ಒಮ್ಮೆ ಯೋಚನೆ ಮಾಡಿ, ಬೆಳಿಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಒಂದು ವಿಚಿತ್ರ ಅನುಭವ ಆಗತ್ತೆ. ಅಂದ್ರೆ ನಮ್ಮ ಹೆಸರು, ಮಾಡುವ ಕೆಲಸ, ಬ್ಯಾಂಕ್ ಅಕೌಂಟ್ ಅಥವಾ ದೇಹದ ಸಣ್ಣಪುಟ್ಟ ನೋವುಗಳು ಯಾವುದೂ ನೆನಪಿಗೆ ಬರ್ತಾ ಇಲ್ಲ. ಕೇವಲ ಒಂದು ಶುದ್ಧವಾದ, ತೂಕವೇ ಇಲ್ಲದ ಪ್ರಕಾಶಮಾನವಾದ ಬೆಳಕಿನ ಬಿಂದು ಅನ್ನೋ ಅರಿವು ಮಾತ್ರ ಇದೆ. ಎಂಥ ಅದ್ಭುತವಾದ, ಯಾವುದೇ ಹೊರೆಯಿಲ್ಲದ ನಿರಾಳತೆ ಅಲ್ವಾದು? ಖಂಡಿತ. ಅದು ಸಂಪೂರ್ಣವಾದ ಸ್ವಾತಂತ್ರ್ಯದ ಸ್ಥಿತಿ ಅಂತ ಹೇಳ್ಬಹುದು. ಅಂದ್ರೆ ಯಾವುದೇ ಮಾನಸಿಕ ಹೊರೆಗಳಿಲ್ಲದ, ಸಾಮಾಜಿಕ ಅಳತೆಗೋಲುಗಳಿಲ್ಲದ ನೈಜ ಅಸ್ತಿತ್ವ ಅದು. ನಾವು ದಿನನಿತ್ಯ ಹೊತ್ತು ತೇವುವ ನಾನು ಇಂಥವನು ಅಥವಾ ನನ್ನ ಸ್ಥಾನಮಾನ ಇದು ಅನ್ನೋ ಭಾರ ಅಲ್ಲಿರಲ್ಲ. ಕರೆಕ್ಟ್. ಕೇವಲ ಅಸ್ತಿತ್ವದ ಶುದ್ಧ ಅರಿವು ಮಾತ್ರ ಅಲ್ಲಿರುತ್ತೆ. ಆ ಶುದ್ಧ ಅರಿವು ಎಷ್ಟೊಂದು ನಿರಾಳತೆಯನ್ನ ತರಬಲ್ಲದು ಅನ್ನೋದೇ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಕೇಂದ್ರಬಿಂದು. ಹೌದು. ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಏಪ್ರಿಲ್ 8, 2026 ಪ್ರಕಟವಾದ ಬ್ರಹ್ಮಕುಮಾರಿಯರ ಡಿವೈನ್ ವಿಸ್ಡಮ್ ಫಾರ್ ದಿ ಕಾನ್ಫ್ಲುಯೆನ್ಸ್ ಏಜ್ ಅನ್ನುವೊಂದು ವಿಶಿಷ್ಟವಾದ ಮೂಲಪಠ್ಯವನ್ನ ಅಧ್ಯಯನ ಮಾಡ್ತಿದ್ದೀವಿ. ಮತ್ತು ನಮ್ಮ ಇಂದಿನ ಉದ್ದೇಶ ಕೇವಲ ಆಧ್ಯಾತ್ಮಿಕ ತತ್ವಗಳನ್ನ ಓದೋದಲ್ಲ, ಬದಲಾಗಿ ನಾವು ಪ್ರತಿದಿನ ಹೊತ್ತುಕೊಂಡು ತಿರುಗುವ ಈ ಐಡೆಂಟಿಟಿ ಲಗೇಜ್ ಅಥವಾ ದೇಹಾಭಿಮಾನ ಅಂತಾರಲ್ಲ, ಅದನ್ನ ನೈಜ ಜಗತ್ತಿನಲ್ಲಿ, ನಮ್ಮ ಒತ್ತಡದ ಬದುಕಿನಲ್ಲಿ ಕೆಳಗಿಳಿಸೋದು ಹೇಗೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು. ಹೌದು, ಇದು ಬಹಳ ಮುಖ್ಯವಾದ ಪ್ರಕ್ರಿಯೆ. ಯಾಕಂದ್ರೆ ಮನುಷ್ಯ ತನ್ನನ್ನು ತಾನು ಕೇವಲ ಭೌತಿಕ ಶರೀರ, ತನ್ನ ಹುದ್ದೆ ಅಥವಾ ಸಂಬಂಧಗಳಷ್ಟೇ ಅಂತ ಅಂದುಕೊಳ್ಳೋದೆ ಇದನ್ನೆಲ್ಲ ಮೀರಿದ ಅಶರೀರಿ ಆತ್ಮ ಅಂತ ಅರಿತುಕೊಂಡ್ರೆ ಏನಾಗುತ್ತೆ? ದೈನಂದಿನ ಜೀವನದ ಸಮಸ್ಯೆಗಳನ್ನ ನೋಡುವ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬದಲಾಗುತ್ತೆ. ನಿಖರವಾಗಿ. ಇದೇ ವಿಚಾರದ ಬಗ್ಗೆ ಈ ಪಠ್ಯದಲ್ಲಿ ಅತ್ಯಂತ ಆಳವಾದ ಒಳನೋಟಗಳಿವೆ. ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ವಿಚಾರಧಾರೆಯ ಆರಂಭದಲ್ಲೇ ಒಂದು ಕುತೂಹಲಕಾರಿ ಕಾಲಘಟ್ಟದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮನುಕುಲ ಈಗ ಸತ್ಯುಗದಲ್ಲೂ ಇಲ್ಲ, ಕಲಿಯುಗದಲ್ಲೂ ಇಲ್ಲ, ಬದಲಾಗಿ ಪುರುಷೋತ್ತಮ ಸಂಗಮಯುಗದಲ್ಲಿದೆ ಅಂತ ವಿವರಿಸಲಾಗಿದೆ. ಜೊತೆಗೆ ನಮ್ಮ ಪ್ರಸ್ತುತ ಸ್ಥಿತಿಯನ್ನ ಸಮುದ್ರದ ಮಧ್ಯದಲ್ಲಿರುವ ದೋಣಿಗೆ ಹೋಲಿಸಿದ್ದಾರೆ. ಹೌದು, ಅದೊಂದು ಅದ್ಭುತವಾದ ರೂಪಕ. ನನಗೆ ಇದು ಒಂಥರ ರೈಲ್ವೆ ನಿಲ್ದಾಣದ ವೇಟಿಂಗ್ ರೂಮ್ ಕಲ್ಪನೆಯನ್ನ ನೆನಪಿಸ್ತು. ಅಂದ್ರೆ ಹಳೆ ಮನೆ ಬಿಟ್ಟಾಗಿದೆ, ಹೊಸ ಮನೆ ಇನ್ನೂ ತಲುಪಿಲ್ಲ. ಈ ಅನಿಶ್ಚಿತತೆಯಲ್ಲಿ ಶಾಂತಿಯನ್ನ ಕಂಡುಕೊಳ್ಳೋದು ಹೇಗೆ? ಇದು ಸ್ವಲ್ಪ ಆತಂಕಕಾರಿ ಅನ್ಸಲ್ವಾ? ಮೇಲ್ನೋಟಕ್ಕೆ ಆತಂಕಕಾರಿ ಅನ್ಸಿದ್ರೂ ಇದ್ರ ಹಿಂದಿರುವ ತತ್ವನೇ ಬೇರೆ. ಈ ಸಂಗಮಯುಗವನ್ನ ಕೇವಲ ಒಂದು ಕಾಯುವ ಸಮಯ ಅಥವಾ ಸುಮ್ಮನೆ ಕೂರುವ ನಿಷ್ಕ್ರಿಯವಾದ ವೇಟಿಂಗ್ ರೂಮ್ ಅಂತ ಪರಿಗಣಿಸಿಲ್ಲ. ಬದಲಾಗಿ ಇದೊಂದು ಅತ್ಯಮೂಲ್ಯವಾದ ರಿಟರ್ನ್ ಜರ್ನಿ, ಅಂದ್ರೆ ವಾಪಸಾತಿ ಪ್ರಯಾಣದ ಸಮಯ ಅಂತ ವಿವರಿಸಲಾಗಿದೆ. ನಾವು ಕೇವಲ ರೈಲಿಗಾಗಿ ಕಾಯ್ತಾ ಇಲ್ಲ, ಬದಲಾಗಿ ನಾವು ಎಲ್ಲಿಂದ ಬಂದೇವೋ ಆ ಮೂಲ ಮನೆಗೆ ಹಿಂದಿರುಗಲು ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಇದರ ಅರ್ಥ. ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ, ಸರಿ. ಆದರೆ ಅದಷ್ಟು ಸುಲಭವಲ್ಲ ಅಲ್ವಾ? ನಾನು ಟ್ರಾಫಿಕ್ನಲ್ಲಿ ಸಿಕ್ಕೊಂಡಾಗ್ಲೂ ಅಥವಾ ಆಫೀಸ್ ಮೀಟಿಂಗ್ನಲ್ಲಿ ಇರುವಾಗ್ಲೂ ನಾನು ಯಾವುದೋ ರಿಟರ್ನ್ ಜರ್ನಿಯಲ್ಲಿದ್ದೀನಿ ಅನ್ನೋ ಭಾವನೆ ಮೂಡೋದು ಬಹಳ ಕಷ್ಟ. ಹೌದು, ಅದೇ ಸವಾಲು. ಇಂಥ ಸಂದರ್ಭದಲ್ಲಿ ಈ ವಿಚಾರಧಾರೆ ಹೇಗೆ ಅನ್ವಯ ಆಗುತ್ತೆ? ಅಲ್ಲಿಯೇ ವಿಶಾಲ ಬುದ್ಧಿ ಅಥವಾ ಆ ಬ್ರಾಡ್ ಇಂಟೆಲೆಕ್ಟ್ ಅನ್ನೋ ಪರಿಕಲ್ಪನೆ ಬರೋದು. ಇಲ್ಲಿ ಬ್ರಾಹ್ಮಣರಾಗುವುದು ಅನ್ನೋ ಪದ ಬಳಸಿದ್ದಾರೆ. ಅಂದ್ರೆ ಯಾವುದೇ ಜಾತಿಯ ಅರ್ಥದಲ್ಲ, ಬದಲಾಗಿ ಜಗತ್ತನ್ನ ಒಂದು ಉನ್ನತ ಮಟ್ಟದ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದು. ಕರೆಕ್ಟ್. ಟ್ರಾಫಿಕ್ನಲ್ಲಿ ಸಿಕ್ಕಿಹಾಕೊಂಡಾಗ ನೀವು ಕೇವಲ ನನ್ನ ಕಾರು, ನನ್ನ ಸಮಯ, ನನ್ನ ಆಫೀಸ್ ಅಂತ ಯೋಚಿಸುವ ಬದಲು ನಿಮ್ಮ ದೃಷ್ಟಿಕೋನವನ್ನ ವಿಸ್ತರಿಸಬೇಕು. ಇಡೀ ವಿಶ್ವವೇ ಒಂದು ಪರಿವರ್ತನೆಯ ಹಾದಿಯಲ್ಲಿದೆ, ಅಶಾಂತಿಯಿಂದ ಶಾಂತಿಯ ಕಡೆಗೆ ಚಲಿಸ್ತಾ ಇದೆ ಅನ್ನೋ ವಿಶಾಲವಾದ ಅರಿವು ಮೂಡಿದಾಗ ಆ ವೈಯಕ್ತಿಕ ಕಿರಿಕಿರಿಗಳು ಬಹಳ ಸಣ್ಣದಾಗಿ ಕಾಣ್ತೊಡಗ್ತವೆ. ಅಂದ್ರೆ ಇಡೀ ಪ್ರಪಂಚದ ಆಗುಹೋಗುಗಳನ್ನ ಒಂದು ವೀಕ್ಷಕನ ದೃಷ್ಟಿಯಿಂದ ನೋಡುವ ಮೂಲಕ ನಮ್ಮದೇ ಸಮಸ್ಯೆಗಳಿಂದ ನಾವು ಮಾನಸಿಕವಾಗಿ ದೂರ ಸರಿತೇವೆ ಅನ್ನೋದು ಇದರ ಹಿಂದಿನ ಮನೋವೈಜ್ಞಾನಿಕ ತಂತ್ರ ಅಲ್ವಾ? ಖಂಡಿತ. ಇದು ಅದ್ಭುತವಾಗಿದೆ. ಆದರೆ ಆ ವೇಟಿಂಗ್ ರೂಮ್ನಲ್ಲಿ ಸುಮ್ಮನೆ ಕೂರಲು ನಮ್ಮ ಮನಸ್ಸು ಬಿಡಬೇಕಲ್ಲ. ಇಲ್ಲೊಂದು ಕಡೆ ಭೂತಗಳನ್ನು ಓಡಿಸುವ ಯುಕ್ತಿ ಅನ್ನೋ ಪದಬಳಕೆ ಇದೆ. ಮೊದಲ ಬಾರಿ ಓದ್ದಾಗ ನನಗೆ ಆಶ್ಚರ್ಯ ಆಯ್ತು. ಇಂತಹ ಆಧ್ಯಾತ್ಮಿಕ ವಿಚಾರದಲ್ಲಿ ಈ ಭೂತಗಳ ಪ್ರಸ್ತಾಪ ಯಾಕೆ ಬಂತು ಅಂತ. ಈ ಭೂತಗಳು ಅನ್ನೋದು ಅತ್ಯಂತ ಪ್ರಬಲವಾದ ಹಾಗೂ ಸಾಂಕೇತಿಕವಾದ ಪದಬಳಕೆ. ಇಲ್ಲಿ ನಿಜವಾದ ದೆವ್ವಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮೊಳಗೆ ಮನೆ ಮಾಡಿರುವ, ನಮ್ಮನ್ನ ನಿಯಂತ್ರಿಸ್ತಿರುವ ವಿಕಾರಗಳನ್ನೇ ಇಲ್ಲಿ ಭೂತಗಳು ಅಂತ ಕರೆದಿದ್ದಾರೆ. ಅಂದ್ರೆ ಕೋಪ, ಅಹಂಕಾರ. ಹೌದು,
ಕೋಪ, ಅಹಂಕಾರ, ದುರಾಸೆ, ಅತಿಯಾದ ಮೋಹ ಇವುಗಳು ಮನುಷ್ಯನ ಮನಸ್ಸನ್ನ ಹೇಗೆ ಆವರಿಸ್ಕೊಳ್ತವೆ ಎಂದ್ರೆ ಮನುಷ್ಯ ತನ್ನ ನೈಜ ಸ್ವರೂಪವನ್ನೇ ಮರೆತು ಆ ವಿಕಾರಗಳ ಅಧೀನನಾಗಿ ವರ್ತಿಸ್ತಾನೆ. ಒಬ್ಬ ವ್ಯಕ್ತಿ ಅತಿಯಾದ ಕೋಪದಲ್ಲಿದ್ದಾಗ ಆತನನ್ನ ಬೇರಾವುದೋ ಶಕ್ತಿ ಆವರಿಸಿದಂತೆ ಕಾಣುತ್ತೆ ಅಲ್ವಾ? ಹೌದು. ಅದನ್ನೇ ಇಲ್ಲಿ ಭೂತಕ್ಕೆ ಹೋಲಿಸಿದ್ದಾರೆ. ಖಂಡಿತ ಆ ಹೋಲಿಕೆ ಬಹಳ ನಿಖರವಾಗಿದೆ. ಇದೇ ವಿಚಾರವನ್ನ ವಿವರಿಸಲು ಮತ್ತೊಂದು ಅದ್ಭುತವಾದ ವೈಜ್ಞಾನಿಕ ರೂಪಕವನ್ನ ಬಳಸಿದ್ದಾರೆ ಅನ್ಸುತ್ತೆ. ಆ ತುಕ್ಕು ಹಿಡಿದಿರೋ ವಿಚಾರ ಅಲ್ವಾ? ಹೌದು. ಆತ್ಮಕ್ಕೆ ತುಕ್ಕು ಅಥವಾ ರಸ್ಟ್ ಹಿಡಿದಿದೆ ಅನ್ನೋ ಉಪಮೆ. ನನಗಂತೂ ಇದು ಬಹಳ ಹಿಡಿಸ್ತು. ನಾವು ಎಷ್ಟೊಂದು ಮಾನಸಿಕ ಹೊರೆಗಳನ್ನ, ಹಳೆಯ ದ್ವೇಷಗಳನ್ನ ಹೊತ್ಕೊಂಡಿರ್ತೀವಿ ಅಂದ್ರೆ ಅದು ನಿಜಕ್ಕೂ ಕಬ್ಬಿಣಕ್ಕೆ ಹಿಡಿದ ತುಕ್ಕಿನಂತೆ ಮನಸ್ಸಿಗೆ ಭಾರವಾಗಿರುತ್ತೆ. ಅದೇ, ಇದನ್ನ ನಾವು ಇನ್ನಷ್ಟು ಆಳವಾಗಿ ವಿಶ್ಲೇಷಿಸಿದ್ರೆ ಪರಮಶಕ್ತಿಯನ್ನ ಅಥವಾ ಪರಮಾತ್ಮನನ್ನ ಒಂದು ದೊಡ್ಡ ಅಯಸ್ಕಾಂತ ಅಥವಾ ಮ್ಯಾಗ್ನೆಟ್ ಅಂತ ಕರೆಯಲಾಗಿದೆ. ನಮ್ಮ ಅಸ್ತಿತ್ವ ಅಥವಾ ಆತ್ಮ ಒಂದು ಸೂಜಿ ಇದ್ದಂತೆ. ಓಹೋ. ನೈಸರ್ಗಿಕ ನಿಯಮದ ಪ್ರಕಾರ ಸೂಜಿ ಆ ಅಯಸ್ಕಾಂತದ ಕಡೆಗೆ ಆಕರ್ಷಿತವಾಗಲೇಬೇಕು. ಆದ್ರೆ ಇಲ್ಲಿ ಆಕರ್ಷಣೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ಸೂಜಿಗೆ ರಜೋ ಮತ್ತು ತಮೋ ಗುಣಗಳ ದಪ್ಪನೆಯ ತುಕ್ಕು ಹಿಡಿದಿದೆ. ಸ್ವಲ್ಪ ತಡೀರಿ. ಈ ರಜೋ ಮತ್ತು ತಮೋಗುಣಗಳು ಅಂದ್ರೆ ನೈಜ ಜಗತ್ತಿನಲ್ಲಿ ಅಥವಾ ಆಧುನಿಕ ಮನೋವಿಜ್ಞಾನದ ಪ್ರಕಾರ ಏನೇದು? ಖಂಡಿತ ವಿವರಿಸ್ತೀನಿ. ರಜೋಗುಣ ಅಂದ್ರೆ ಅತಿಯಾದ ಚಟುವಟಿಕೆ, ಯಾವಾಗಲೂ ಏನನ್ನಾದರೂ ಸಾಧಿಸ್ಬೇಕು ಅನ್ನೋ ವಿಪರೀತ ಆಸೆ, ತೀವ್ರವಾದ ಸ್ಪರ್ಧೆ. ಮತ್ತು ಅದರಿಂದ ಹುಟ್ಟುವ ದೈನಂದಿನ ಒತ್ತಡ? ಹೌದು, ಇದು ಮನಸ್ಸನ್ನ ಸದಾ ಅಲೆದಾಡುವಂತೆ ಮಾಡುತ್ತೆ. ಇನ್ನು ತಮೋಗುಣ ಅಂದ್ರೆ ತದ್ವಿರುದ್ಧ, ಅಂದ್ರೆ ಆಲಸ್ಯ, ಅಜ್ಞಾನ, ನಕಾರಾತ್ಮಕತೆ ಅಥವಾ ಡಿಪ್ರೆಷನ್ ಇದ್ದಂತೆ. ಈ ಎರಡೂ ಗುಣಗಳು ನಮ್ಮ ಮೂಲ ಶುದ್ಧ ಅಸ್ತಿತ್ವದ ಮೇಲೆ ಒಂದು ದಪ್ಪನೆಯ ಪದರದಂತೆ ಅಂದ್ರೆ ತುಕ್ಕಿನಂತೆ ಕುಳಿತುಬಿಡ್ತವೆ. ಇದರಿಂದಾಗಿ ಆ ಸೂಜಿ ತನ್ನ ಮೂಲ ಶಕ್ತಿಯಾದ ಅಯಸ್ಕಾಂತದ ಕಡೆಗೆ ಆಕರ್ಷಿತ ಆಗಲ್ಲ. ಎಷ್ಟು ಅದ್ಭುತವಾದ ಲಾಜಿಕ್ ಇದು. ಹಾಗಾದ್ರೆ ಆ ತುಕ್ಕು ಹಿಡಿದ ಸೂಜಿಯನ್ನ ಅಯಸ್ಕಾಂತದ ಬಳಿ ಇಟ್ರೂ ಯಾವುದೇ ಪ್ರಯೋಜನ ಇಲ್ಲ. ಆ ತುಕ್ಕನ್ನ ತೆಗಿಲೇಬೇಕು. ಅದಕ್ಕೆ ಪರಿಹಾರವಾಗಿ ಇಲ್ಲಿ ನಿರಂತರ ಸ್ಮರಣೆಯ ಯಾತ್ರೆಯ ಬಗ್ಗೆ ವಿವರಿಸಿದ್ದಾರೆ. ಕರೆಕ್ಟ್. ಆ ಪರಮಶಕ್ತಿಯ ನಿರಂತರ ನೆನಪೆ ಆ ತುಕ್ಕನ್ನ ಉಜ್ಜುವ ಸ್ಯಾಂಡ್ ಪೇಪರ್ ಇದ್ದಂತೆ ಅಂತ ಹೇಳಲಾಗಿದೆ. ಆದರೆ ನಾನಿಲ್ಲೊಂದು ಪ್ರಶ್ನೆ ಕೇಳಲೇಬೇಕು. ಕೇವಲ ನೆನಪು ಮಾಡಿಕೊಳ್ಳೋದ್ರಿಂದ ಈ ದಶಕಗಳಷ್ಟು ಹಳೆಯಾದ ಕೋಪ, ದ್ವೇಷ ಅನ್ನೋ ತುಕ್ಕು ಹೇಗೆ ಕಳಚಿಕೊಳ್ಳುತ್ತೆ? ಇದರ ಹಿಂದಿನ ಮೆಕ್ಯಾನಿಸಮ್ ಏನು? ಬಹಳ ಅತ್ಯುತ್ತಮವಾದ ಪ್ರಶ್ನೆ ಇದು. ಇದನ್ನ ನಾವು ಆಧುನಿಕ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಗೆ ಹೋಲಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಕೋಪ ಮೂಡಿದಾಗ ಅದು ನಿಮ್ಮ ಅಹಂಕಾರದ ಕೇಂದ್ರದಿಂದ ಬಂದಿರುತ್ತೆ. ಅಂದ್ರೆ ನನಗೆ ಅವಮಾನ ಆಯಿತು, ನನ್ನ ಮಾತಿಗೆ ಬೆಲೆ ಸಿಗ್ಲಿಲ್ಲ ಅನ್ನೋ ವಿಚಾರಗಳು. ಹೌದು, ಅವೇ ಕೋಪಕ್ಕೆ ಕಾರಣ. ಆದ್ರೆ ನಿಮ್ಮ ಮನಸ್ಸನ್ನ ನಿರಂತರವಾಗಿ ಒಂದು ಉನ್ನತವಾದ ಶುದ್ಧವಾದ ಶಕ್ತಿಯೊಂದಿಗೆ ಅಂದ್ರೆ ಆ ಪರಮಾತ್ಮನ ನೆನಪಿನೊಂದಿಗೆ ಜೋಡಿಸಿದಾಗ ನೀವು ವಾಸ್ತವವಾಗಿ ಆ ನಕಾರಾತ್ಮಕ ಯೋಜನೆಗಳ ಸರಣಿಯನ್ನ ಮುರಿಯುತ್ತಾ ಇದ್ದೀರಿ. ಓಹೋ. ನಿಮ್ಮ ಗಮನ ಆ ನಾನು ಅನ್ನೋ ಸಂಕುಚಿತ ಭಾವನೆಯಿಂದ ಬಿಡುಗಡೆಗೊಂಡು ವಿಶಾಲವಾದ ಶಾಂತಿಯ ಕಡೆಗೆ ಹುರುಳುತ್ತೆ. ಇದನ್ನೇ ಪದೇ ಪದೇ ಮಾಡಿದಾಗ ಮೆದುಳಿನಲ್ಲಿರುವ ಕೋಪದ ನರಮಂಡಲಗಳು ದುರ್ಬಲಗೊಳ್ತವೆ. ಆ ನೆನಪಿನ ಪ್ರಕ್ರಿಯೆಯು ನಿಜಕ್ಕೂ ಒಂದು ಸ್ಯಾಂಡ್ ಪೇಪರ್ ರೀತಿಯಲ್ಲಿ ಕೆಲಸ ಮಾಡಿ ಮನಸ್ಸಿನ ಮೇಲಿನ ತುಕ್ಕನ್ನ ತೆಗೆದುಹಾಕುತ್ತೆ. ವಾವ್. ಅಂದ್ರೆ ನಾವು ನಮ್ಮ ಗಮನವನ್ನ ಬೇರೆಡೆಗೆ ಹರಿಸುವ ಮೂಲಕ ಆ ನಕಾರಾತ್ಮಕ ಭಾವನೆಗಳಿಗೆ ಶಕ್ತಿ ನೀಡುವುದನ್ನು ನಿಲ್ಲಿಸ್ತೇವೆ. ಇದು ಅತ್ಯಂತ ಪ್ರಾಯೋಗಿಕವಾಗಿದೆ. ಆದರೆ ಇಲ್ಲೊಂದು ಬಹುಮುಖ್ಯವಾದ ವಾಸ್ತವಿಕ ಸಮಸ್ಯೆ ಹುಟ್ಕೊಳ್ಳುತ್ತೆ. ಏನು ಸಮಸ್ಯೆ? ಈ ತುಕ್ಕು ತೆಗೆಯೋ ಕೆಲ್ಸ ಅಂದ್ರೆ ಸದಾ ಕಾಲ ಆ ಉನ್ನತ ಶಕ್ತಿಯ ನೆನಪಿನಲ್ಲಿ ಇರೋದು, ಇದೆಲ್ಲ ಮಾಡಬೇಕು ಅಂದ್ರೆ ನಾವೆಲ್ಲ ನಮ್ಮ ಮನೆ, ಆಫೀಸ್, ಜವಾಬ್ದಾರಿ ಎಲ್ಲವನ್ನೂ ಬಿಟ್ಟು ಯಾವುದಾದ್ರೂ ಹಿಮಾಲಯದ ಗುಹೆಯಲ್ಲೋ ಕಾಡಿನಲ್ಲೋ ಹೋಗಿ ಕೂತ್ಕೋಬೇಕಾ? ಇದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕಾಡುವ ಪ್ರಶ್ನೆ. ಆದ್ರೆ ಈ ವಿಚಾರಧಾರೆ ಆ ಕಾಡಿಗೆ ಹೋಗುವ ಅಥವಾ ಜವಾಬ್ದಾರಿಗಳಿಂದ ಓಡಿ ಹೋಗುವ ಕಲ್ಪನೆಯನ್ನ ಸಂಪೂರ್ಣವಾಗಿ ತಳ್ಳಿಹಾಕುತ್ತೆ. ಬದಲಾಗಿ ಕಮಲಪುಷ್ಪ ಸಮಾನ ಅಂದ್ರೆ ಲೋಟಸ್ ಫ್ಲವರ್ ಅನ್ನೋ ಅತ್ಯಂತ ಸುಂದರವಾದ ಹಾಗೂ ಪ್ರಾಯೋಗಿಕ ರೂಪಕವನ್ನ ನಮ್ಮ ಮುಂದಿಡುತ್ತೆ.
ಕಮಲದ ಹೂವು ಕೆಸರಿನಲ್ಲೇ ಹುಟ್ಟಿದ್ರು, ನೀರಿನಲ್ಲೇ ವಾಸವಿದ್ರು, ಆ ನೀರಿನ ಒಂದು ಹನಿಯೂ ಅದರ ಎಲೆಗೆ ಅಂಟ್ಕೊಳ್ಳೋದಿಲ್ಲ ಅಲ್ವಾ? ಅದೇ ಥರ ನಾವು ಇರಬೇಕು ಅಂತನಾ? ನಿಖರವಾಗಿ. ಗೃಹಸ್ಥ ಜೀವನದಲ್ಲಿ ಇದ್ರೂ ಕೂಡ ಕಮಲ ಪುಷ್ಪದಂತೆ ನಿರ್ಲಿಪ್ತರಾಗಿರ್ಬೇಕು ಅನ್ನೋದೇ ಇದ್ರ ಆಶಯ. ಇದ್ರಲ್ಲೊಂದು ಅತ್ಯಂತ ಆಳವಾದ ಸಾಲಿದೆ ನೋಡಿ, ಕೈಕೆಲಸ ಮಾಡ್ತಾ ಇರ್ಲಿ, ಹೃದಯವು ತಂದೆಯನ್ನೇ ನೆನಪು ಮಾಡ್ಲಿ ಅಂತ. ಇದರ ಅರ್ಥ ನಾವು ಸನ್ಯಾಸಿ ಆಗ್ಬೇಕಾಗಿಲ್ಲ, ನಾವು ನಮ್ಮ ಆಫೀಸ್ ಪ್ರಾಜೆಕ್ಟ್ ಮಾಡ್ಬೋದು, ಮಕ್ಕಳನ್ನ ಶಾಲೆಗೆ ಬಿಡ್ಬೋದು, ಬ್ಯಾಂಕ್ ವ್ಯವಹಾರ ಮಾಡ್ಬೋದು. ಹೌದು. ಆದ್ರೆ ಇವೆಲ್ಲವನ್ನೂ ಮಾಡ್ತಾನೆ ಆಂತರಿಕವಾಗಿ ನಾವು ಈ ಜಗತ್ತಿನ ನಾಟಕದಲ್ಲಿ ಕೇವಲ ಒಬ್ಬ ಪಾತ್ರಧಾರಿ ಅನ್ನೋ ನಿರ್ಲಿಪ್ತ ಭಾವನೆ ನಮ್ಮಲ್ಲಿರ್ಬೇಕು. ಹೊರಗಿನ ಗದ್ದಲುಗಳು ನಮ್ಮ ಒಳಗಿನ ಶಾಂತಿಯನ್ನ ಕದಡಬಾರ್ದು. ದೈನಂದಿನ ಕೆಲಸಗಳ ಮಧ್ಯೆ ಈ ನಿರ್ಲಿಪ್ತತೆಯನ್ನ ಕಾಯ್ದುಕೊಳ್ಳುವ ವಿಚಾರ ಬಂದಾಗ ನನಗೆ ಮತ್ತೊಂದು ಉಪಮೆ ಬಹಳ ಇಷ್ಟ ಆಯಿತು. ಅದು ಆ ಹಸು ಭೋಜನವನ್ನ ಮೆಲುಪು ಹಾಕುವ ಉಪಮೆ. ಹೌದು, ಅದು ಬಹಳ ಇಂಟ್ರೆಸ್ಟಿಂಗ್. ಆಧ್ಯಾತ್ಮಿಕ ವಿಚಾರದಲ್ಲಿ ಹಸುವಿನ ಉದಾಹರಣೆ ಯಾಕೆ ಬಂತು ಅಂತ ನಾನು ಯೋಚಿಸ್ತಾ ಇದ್ದೆ. ಆದರೆ ಅದರ ಹಿಂದಿನ ಲಾಜಿಕ್ ನಿಜಕ್ಕೂ ನನ್ನ ಕಣ್ಣು ತೆರೆಸಿತು. ಹಸು ಒಮ್ಮೆ ತಿಂದದ್ದನ್ನ ನಿರಾಳವಾಗಿ ಕುಳಿತು ಇಡೀ ದಿನ ಮೆಲುಕು ಹಾಕ್ತಾ ಇಡತ್ತೆ. ಹೌದು, ಮತ್ತು ಈ ಉಪಮೆಯನ್ನ ನಾವು ನೇರವಾಗಿ ಆಧುನಿಕ ಮನೋವಿಜ್ಞಾನದ ರುಮಿನೇಷನ್ ಪ್ರಕ್ರಿಯೆಗೆ ಕನೆಕ್ಟ್ ಮಾಡಬಹುದು. ಮನುಷ್ಯನ ಮನಸ್ಸು ಕೂಡ ಇಡೀ ದಿನ ಏನನ್ನಾದ್ರೂ ಮೆಲುಕು ಹಾಕ್ತಾ ಇರುತ್ತೆ. ಕರೆಕ್ಟ್. ದುರದೃಷ್ಟವಶಾತ್ ನಾವು ಪ್ರತಿದಿನ ಮೆಲುಕು ಹಾಕುವುದು ನಮ್ಮ ಆತಂಕಗಳನ್ನ, ಯಾರೋ ಅಂದ ಕಟುವಾದ ಮಾತುಗಳನ್ನ, ಅಥವಾ ಮುಂದೇನಾಗುವುದೋ ಅನ್ನೋ ಭವಿಷ್ಯದ ಭಯಗಳನ್ನ ನಾವು ಮತ್ತೆ ಮತ್ತೆ ಮೆಲುಕು ಹಾಕ್ತೀವಿ. ನಿಜ, ನಾವೆಲ್ಲರೂ ಈ ರುಮಿನೇಷನ್ನಲ್ಲಿ PhD ಮಾಡಿದವರೇ. ನಾವು ನಮ್ಮ ಟೆನ್ಷನ್ಗಳನ್ನ, ನಮ್ಮ ಅವಮಾನಗಳನ್ನ ರೇಡಿಯೋ ತರಹ ರಿಪೀಟ್ ಮೋಡ್ನಲ್ಲಿ ಪ್ಲೇ ಮಾಡ್ತಾ ಇರ್ತೀವಿ. ಹೌದು, ಅದಕ್ಕಾಗಿಯೇ ಹಸು ತಿಂದದ್ದನ್ನ ಮೆಲುಕು ಹಾಕುವಂತೆ ಮನುಷ್ಯ ತಾನು ಓದಿದ, ಕೇಳಿದ ಆ ಸಕಾರಾತ್ಮಕ ಜ್ಞಾನವನ್ನ ಮನಸ್ಸಿನಲ್ಲಿ ನಿರಂತರವಾಗಿ ವಿಚಾರಸಾಗರ ಮಂಥನ ಮಾಡ್ತಾ ಇರಬೇಕು ಅಂತ ಇಲ್ಲಿ ಸಲಹೆ ನೀಡಲಾಗಿದೆ. ಬರುವ ಒಂದು ಎಚ್ಚರಿಕೆಯ ಸಾಲು ಬಹಳ ಭಯಾನಕವೂ ಹೌದು, ಸತ್ಯವೂ ಹೌದು. ಮುಖವು ಮೆಲುಕು ಹಾಕ್ತಾ ಇಲ್ಲ ಅಂದ್ರೆ ರೋಗಿಯಾಗಿದೆ ಎಂದರ್ಥ. ಅಂದ್ರೆ ನಾವು ಸಕಾರಾತ್ಮಕ, ಉನ್ನತ ವಿಚಾರಗಳನ್ನ ಮನಸ್ಸಿನಲ್ಲಿ ಮಥನ ಮಾಡದಿದ್ದರೆ ನಮ್ಮ ಮನಸ್ಸು ತಾನಾಗಿ ನಕಾರಾತ್ಮಕತೆಯತ್ತ ಜಾರಿ ರೋಗಗ್ರಸ್ತರಾಗುತ್ತೆ. ಹೌದು, ಮಾನಸಿಕ ಅನಾರೋಗ್ಯಕ್ಕೆ ಇದಕ್ಕಿಂತ ಸರಳವಾದ ವ್ಯಾಖ್ಯಾನ ಬೇರೆಯಿಲ್ಲ. ಅಕ್ಷರಶಃ ನಾವು ನಮ್ಮ ಮನಸ್ಸಿಗೆ ಯಾವ ಆಹಾರ ಕೊಡ್ತಾ ಇದ್ದೀವಿ ಮತ್ತು ಅದನ್ನು ಹೇಗೆ ಜೀರ್ಣ ಮಾಡ್ಕೋತಾ ಇದ್ದೀವಿ ಅನ್ನೋದೇ ನಮ್ಮ ಮಾನಸಿಕ ಆರೋಗ್ಯವನ್ನು ನಿರ್ಧರಿಸುತ್ತೆ. ಸರಿ, ಇಷ್ಟೆಲ್ಲ ಸಾಧನೆ ಮಾಡಿದ್ರೆ, ತುಕ್ಕು ತೆಗೆದರೆ, ಕಮಲದಂತೆ ಬದುಕಿದ್ರೆ, ವಿಚಾರ ಮಂಥನ ಮಾಡಿದ್ರೆ ಇದರ ಅಂತಿಮ ಫಲಿತಾಂಶ ಏನು? ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಎಂತಹ ಬದಲಾವಣೆ ಆಗಬೇಕು? ಈ ಎಲ್ಲ ಆಂತರಿಕ ಪ್ರಕ್ರಿಯೆಗಳ ಅಂತಿಮ ಫಲಿತಾಂಶವಾಗಿ ಹೊರಹೊಮ್ಮುವುದೇ ಮಧುರತೆ. ವಿಚಾರಧಾರೆಯುದ್ದಕ್ಕೂ ಮಧುರಾತಿ ಮಧುರ ಅನ್ನೋ ಪದ ಪದೇ ಪದೇ ಮರುಕಳಿಸುತ್ತೆ. ಇದುವೇ ಅಂತಿಮ ಗುರಿ. ಆದರೆ ದಯವಿಟ್ಟು ಕ್ಷಮಿಸಿ, ನಾನಿಲ್ಲಿ ನಿಮ್ಮನ್ನ ತಡಿಲೇಬೇಕು. ಖಂಡಿತ, ಹೇಳಿ. ಯಾರೂ ಮೇಲೂ ಕೋಪಿಸಿಕೊಳ್ಳಬಾರದು, ಮನಸ್ಸಾ ವಾಚಾ ಕರ್ಮಣ ಯಾರಿಗೂ ದುಃಖ ಕೊಡಬಾರದು ಅಂತ ಹೇಳೋದು ಕೇಳಲು ಬಹಳ ಚೆನ್ನಾಗಿದೆ. ಆದರೆ ರಿಯಾಲಿಟಿ ಬೇರೆ ಇದೆ ಅಲ್ವಾ? ನಾನು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಯಾರೋ ಬಂದು ನನ್ನ ಕಾರಿಗೆ ಡಿಕ್ಕಿ ಹೊಡೆದಾಗ, ಅಥವಾ ಆಫೀಸ್ನಲ್ಲಿ ನನ್ನ ಸಹೋದ್ಯೋಗಿ ನನ್ನ ಐಡಿಯಾವನ್ನು ಕದ್ದಾಗ ನಾನು ಅವರ ಜೊತೆ ಮಧುರವಾಗಿರಲು ಸಾಧ್ಯವೇ? ಇದು ಸಹಜವಾದ ಮನುಷ್ಯನ ಭಾವನೆಗಳನ್ನ ಸಪ್ರೆಸ್ ಮಾಡೋ ಕೃತಕ ಪ್ರಯತ್ನ ಅನ್ಸಲ್ವಾ? ಖಂಡಿತ. ನೀವು ಮೇಲ್ನೋಟಕ್ಕೆ ಮಾತ್ರ ಮಧುರವಾಗಿ ನಟಿಸ್ತಾ ಒಳಗೆ ಕುದಿಯುತ್ತಿದ್ದರೆ ಅದು ಕೃತಕವೇ ಸರಿ, ಮತ್ತು ಅದು ಅಪಾಯಕಾರಿ ಕೂಡ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಆ ರೀತಿಯ ಮಧುರತೆಯ ಬಗ್ಗೆ ಅಲ್ಲ. ಓಹೋ. ಈ ಮಧುರತೆ ಹೇಗೆ ಹುಟ್ಟುತ್ತೆ ಅನ್ನೋದರ ಮೆಕ್ಯಾನಿಸಮ್ ಅನ್ನ ಸ್ಲೋಗನ್ ವಿಭಾಗದಲ್ಲಿ ವಿವರಿಸಿದ್ದಾರೆ. ಮಧುರತೆ ಅನ್ನೋದು ಹೊರಗಿನಿಂದ ಹೇರಿಕೊಳ್ಳುವ ಗುಣ ಅಲ್ಲ. ಇದು ನಾನು ಅನ್ನೋ ಅಹಂಕಾರವನ್ನ ಸಮಾಪ್ತಿ ಮಾಡಿದಾಗ ಸಹಜವಾಗಿ ಹುಟ್ಟುವ ಗುಣ. ಅಂದ್ರೆ ನಾನು ಈ ಕೆಲಸ ಮಾಡ್ದೆ, ನನಗೆ ಈ ಅವಮಾನ ಆಯ್ತು ಅನ್ನೋ ಅಹಂಕಾರದ ಕೇಂದ್ರವೇ ಇಲ್ಲದಿದ್ದಾಗ ಅಂತನಾ? ಇದು ಆ ಕಾರ್ಗೆ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಆ ರೋಡ್ ರೇಜ್ ಉದಾಹರಣೆಯನ್ನೇ ತೆಗೆದುಕೊಳ್ಳೆ. ಕೋಪ ಬರುವುದು ಕಾರಿಗೆ ಹಾನಿಯಾಯಿತು ಅಂತಲ್ಲ, ಬದಲಾಗಿ ಅವನು ನನ್ನ ಕಾರಿಗೆ ಗುದ್ದಿದ, ಅವನು ನನ್ನನ್ನು ಅಗೌರವಿಸಿದ ಅನ್ನೋ ಅಹಂಕಾರದಿಂದ. ಕರೆಕ್ಟ್. ಆದ್ರೆ ಸ್ಲೋಗನ್ನಲ್ಲಿ ಹೇಳುವಂತೆ ಮಾಡಿಸುವವನು ಆ ಪರಮಾತ್ಮ, ನಾನು ಕೇವಲ ನಿಮಿತ್ತ ಅನ್ನೋ ಅರಿವಿದ್ದಾಗ ಅಲ್ಲಿ ನಾನು ಅನ್ನೋ ಅಹಂಕಾರವೇ ಇರಲ್ಲ. ಅಹಂಕಾರ ಇಲ್ಲದಿದ್ದಾಗ
ಅಲ್ಲಿರೋದು ಕೇವಲ ಎರಡು ಲೋಹದ ವಸ್ತುಗಳು ಡಿಕ್ಕಿ ಹೊಡೆದ ಘಟನೆ ಮಾತ್ರ. ಹೌದು, ಅಲ್ಲಿ ವೈಯಕ್ತಿಕ ದಾಳಿಯಿಲ್ಲ. ಆಂತರಿಕ ಘರ್ಷಣೆ ಶೂನ್ಯವಾದಾಗ ಸಹಜವಾಗಿಯೇ ಪರಿಸ್ಥಿತಿಯನ್ನ ಶಾಂತತೆಯಿಂದ ಮಧುರತೆಯಿಂದ ನಿಭಾಯಿಸಬಹುದು. ಈ ಮಧುರತೆಯೇ ಓರ್ವ ವ್ಯಕ್ತಿಯನ್ನ ಆ ಪರಮಶಕ್ತಿಯ ಅತ್ಯಂತ ಸಮೀಪಕ್ಕೆ ಕೊಂಡೊಯ್ಯುತ್ತೆ. ಎಂತಹ ಅದ್ಭುತವಾದ ಕನೆಕ್ಷನ್ ಇದು. ಆಂತರಿಕ ಘರ್ಷಣೆ ಶೂನ್ಯವಾದಾಗ ಬರುವ ಸಹಜ ಮಧುರತೆ. ಅಹಂಕಾರದ ತುಕ್ಕು ಕಳಚಿದಾಗ ನಾವೇ ಆ ಅಯಸ್ಕಾಂತದ ಬಳಿ ಆಕರ್ಷಿತರಾಗ್ತೀವಿ ಮತ್ತು ಆ ಆಕರ್ಷಣೆಯ ಪ್ರತೀಕವೇ ನಮ್ಮ ಮಾತು, ವರ್ತನೆಯಲ್ಲಿ ಬರುವ ನೈಜ ಮಧುರತೆ. ನಮಗೆ ಕೋಪ ಬರುವುದಿಲ್ಲ ಅಂತಲ್ಲ, ಕೋಪಗೊಳ್ಳಲು ಅಲ್ಲಿ ನಾನು ಅನ್ನೋದೇ ಇರುವುದಿಲ್ಲ. ಹೌದು, ಮತ್ತು ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದ್ರೆ ಇದನ್ನ ಕೇವಲ ತ್ಯಾಗದ ಮಾರ್ಗವಾಗಿ ಮಾತ್ರ ಚಿತ್ರಿಸಿಲ್ಲ. ಇಲ್ಲೊಂದು ಕಡೆ ಸ್ಕಾಲರ್ಶಿಪ್, ಫಸ್ಟ್ ಕ್ಲಾಸ್ ವ್ಯಾಪಾರ, ರಾಜ್ಯಭಾಗ್ಯ ಅನ್ನೋ ಪದಗಳನ್ನ ಬಳಸಿದ್ದಾರೆ. ಓಹೋ, ಬಿಸ್ನೆಸ್ ಟರ್ಮ್ಸ್. ಹೌದು, ಇದು ಆಧ್ಯಾತ್ಮಿಕತೆಯನ್ನ ಒಂದು ಲಾಭದಾಯಕ ಹೂಡಿಕೆಯಂತೆ ನೋಡುವ ವಿಶಿಷ್ಟ ದೃಷ್ಟಿಕೋನ. ಅಂದ್ರೆ ನೀವು ಕಳ್ಕೊಳ್ತಿರೋದು ಕೇವಲ ಹಳೆಯ ದುಃಖದಾಯಕ ಸ್ವಭಾವಗಳನ್ನ, ಒತ್ತಡಗಳನ್ನ, ಆದ್ರೆ ಬದ್ಲಿಗೆ ಪಡಿತಿರುವುದು ಶಾಶ್ವತವಾದ ಮಾನಸಿಕ ನೆಮ್ಮದಿ ಮತ್ತು ಆಂತರಿಕ ಶಕ್ತಿಯನ್ನ. ಕರೆಕ್ಟ್. ಇದೊಂದು ಅತ್ಯುತ್ತಮವಾದ ಬಿಸ್ನೆಸ್ ಡೀಲ್ ಇದ್ದಂತೆ. ಇದು ನಿಜಕ್ಕೂ ನಮ್ಮ ಕಣ್ಣು ತಿರುಸುವಂತಹ ಒಳನೋಟ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸಿದ ಮುಖ್ಯ ಅಂಶಗಳನ್ನು ಒಮ್ಮೆ ಕ್ರೋಢೀಕರಿಸೋಣ. ನಾವು ಪ್ರಸ್ತುತ ಒಂದು ಮಹತ್ವದ ಕಾಲಘಟ್ಟದಲ್ಲಿದ್ದೀವಿ. ಸಮುದ್ರದ ಮಧ್ಯದಲ್ಲಿರುವ ದೋಣಿಯಲ್ಲಿದ್ದೀವಿ. ಆದರೆ ನಮ್ಮ ಪ್ರಯಾಣ ಕೇವಲ ವೇಟಿಂಗ್ ರೂಮ್ ಕಾಯುವಿಕೆಯಲ್ಲ, ಅದು ಜವಾಬ್ದಾರಿಯುತವಾದ ರಿಟರ್ನ್ ಜರ್ನಿ. ನಮ್ಮ ಅಹಂಕಾರ ಮತ್ತು ಒತ್ತಡಗಳೆಂಬ ತುಕ್ಕನ್ನ ಉನ್ನತ ಶಕ್ತಿಯ ಕಡೆಗೆ ಗಮನ ಹರಿಸುವ ಮೂಲಕ ನಿರಂತರ ಸ್ಮರಣೆಯಿಂದ ಕಳಚಬೇಕು. ದಿನನಿತ್ಯದ ಸಂಸಾರದಲ್ಲಿದ್ರೂ ಕೆಸರಿನಲ್ಲಿದ್ದ ಕಮಲದಂತೆ ಆಂತರಿಕ ಘರ್ಷಣೆಯಿಲ್ಲದ ನೈಜ ಮಧುರತೆಯನ್ನ ಮೈಗೂಡಿಸಿಕೊಳ್ಳೋದು. ಮಾಹಿತಿ ಸ್ಫೋಟ, ಸೋಷಿಯಲ್ ಮೀಡಿಯಾದ ತುಲನೆ ಮತ್ತು ನಿರಂತರ ಮಾನಸಿಕ ಒತ್ತಡವಿರುವ ಇಂದಿನ ದಿನಗಳಲ್ಲಿ ಈ ವಿಚಾರಗಳ ಪ್ರಸ್ತುತತೆ ಬಹಳಷ್ಟಿದೆ. ಖಂಡಿತ. ನಾವಿಂದು ನಮ್ಮ ಹುದ್ದೆ, ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಸಾಮಾಜಿಕ ಮಾಧ್ಯಮದ ಇಮೇಜ್ಗಳನ್ನೇ ನಮ್ಮ ಅಂತಿಮ ಐಡೆಂಟಿಟಿ ಅಂತ ನಂಬಿ ಒದ್ದಾಡ್ತಾ ಇದ್ದೀವಿ. ಆದ್ರೆ ನಮ್ಮನ್ನ ನಾವು ಕೇವಲ ಭೌತಿಕ ದೇಹವಷ್ಟೇ ಅಲ್ಲ, ಶಾಶ್ವತವಾದ ಆತ್ಮ ಅಂತ ಭಾವಿಸಿದ್ರೆ ಊಹಿಸಿ ನೋಡಿ, ನಾವು ಎದುರಿಸುತ್ತಿರುವ ಅರ್ಧಕ್ಕರ್ಧ ಮಾನಸಿಕ ಒತ್ತಡಗಳು, ಕೀಳರಿಮೆಗಳು ಮತ್ತು ಅಹಂಕಾರದ ಘರ್ಷಣೆಗಳು ಅಲ್ಲಿಗೆ ಕರಗಿ ಹೋಗ್ತವೆ. ಹೌದು, ಇದೊಂದು ಅಪಾರವಾದ ಮಾನಸಿಕ ನಿರಾಳತೆಯನ್ನ ನೀಡುವ ಅತ್ಯಂತ ಪ್ರಾಯೋಗಿಕವಾದ ಜೀವನ ಶೈಲಿ. ನಿಖರವಾಗಿ ಇದೊಂದು ಪ್ರಾಯೋಗಿಕವಾದ ಮೈಂಡ್ಸೆಟ್ ಶಿಫ್ಟ್. ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಅಂತಿಮ ಪ್ರಚೋದನಾತ್ಮಕ ಚಿಂತನೆಯನ್ನ ಕೇಳುಗರ ಮುಂದಿಡಲು ನಾನು ಬಯಸ್ತೀನಿ. ನಮ್ಮ ಆರಂಭದ ಆ ಕಲ್ಪನೆಗೆ ಮರಳೋಣ. ನಾವೆಲ್ಲರೂ ಕೇವಲ ಪ್ರಕಾಶಮಾನವಾದ ಬೆಳಕಿನ ಬಿಂದುಗರು ಅಂತ ಊಹಿಸ್ಕೊಂಡ್ವಲ್ಲ. ಈಗ ಒಂದು ವೇಳೆ ನಾವೆಲ್ಲರೂ ಈ ಭೂಮಿಯ ಮೇಲೆ ಶಾಶ್ವತ ನಿವಾಸಿಗಳಲ್ಲ, ನಾವೆಲ್ಲರೂ ಕೇವಲ ರಿಟರ್ನ್ ಜರ್ನಿಲಿರುವ, ಮನೆಗೆ ಹಿಂದಿರುಗುತ್ತಿರುವ ಪ್ರವಾಸಿಗರು ಅಂತ ನಿಜವಾಗಿ ನಂಬಿದ್ರೆ, ನಾಳೆ ಬೆಳಗ್ಗೆ ನಾವು ಎದುರಿಸುವ ಅತ್ಯಂತ ಕಷ್ಟಕರವಾದ ವ್ಯಕ್ತಿಯೊಂದಿಗೆ ನಮ್ಮ ಸಂಭಾಷಣೆ ಹೇಗೆ ಬದಲಾಗಬಹುದು? ಇದು ನಿಜಕ್ಕೂ ನಮ್ಮನ್ನೇ ನಾವು ಆಳವಾಗಿ ಪ್ರಶ್ನಿಸಿಕೊಳ್ಬೇಕಾದ ವಿಚಾರ. ಹೌದು, ಆ ವ್ಯಕ್ತಿಯ ಕೋಪ, ಅಹಂಕಾರ ಅಥವಾ ದುರ್ವರ್ತನೆ ಅವರ ಮೂಲ ಸ್ವಭಾವ ಅಲ್ಲ. ಅದು ಕೇವಲ ಅವರಿಗೆ ಹಿಡಿದಿರುವ ತುಕ್ಕು ಅಂತ ಅರ್ಥವಾದ್ರೆ ಅವರ ಬಗ್ಗೆ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಕೋಪದ ಬದಲು ಅವರ ಬಗ್ಗೆ ಒಂದು ರೀತಿಯ ಕರುಣೆ ಮತ್ತು ಆ ನಿರ್ಲಿಪ್ತವಾದ ಮಧುರತೆ ಮಾತಿನಲ್ಲಿ ಮೂಡಬಹುದೇ? ಖಂಡಿತ. ಯೋಚಿಸಿ ನೋಡಿ. ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಪ್ರಯಾಣದ ಬಗ್ಗೆ ಆಲೋಚಿಸ್ತಾ ಇರಿ. ದೋಣಿಯ ಪಯಣ ಸುಖಕರವಾಗಿರಲಿ.